ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಂತ ಆ ವಿಚಾರ ಈಗ ಬಹಿರಂಗವಾಗಿದೆ. ಎಷ್ಟು ಜನ ಆಟಗಾರರನ್ನ ಒಂದು ಫ್ರಾಂಚೈಸಿ ರಿಟೈನ್ ಮಾಡಿಕೊಳ್ಳಬಹುದು ಅಂತ ಹೇಳಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಮೊದಲೆಲ್ಲ ಮೇ ಬಿ ಇಬ್ಬರನ್ನ ಕೊಡಬಹುದು ಅಥವಾ ಮೂವರನ್ನ ರಿಟೈನ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬಹುದು, ಹಾಗೆ ಹೇಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಈಗ ಫೈನಲಿ ನಿನ್ನೆ ಒಂದು ಮೀಟಿಂಗ್ ಆಗುತ್ತೆ IPL ಮ್ಯಾನೇಜ್ಮೆಂಟ್ ಕಡೆಯಿಂದ. ಅದಾದ ನಂತರ ಇವತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು ಟೀಮ್ ನಲ್ಲಿ ಅಥವಾ ಒಂದು ಫ್ರಾಂಚೈಸಿ ಬರೋಬ್ಬರಿ 6 ಜನರ ಆಟಗಾರರನ್ನ ಉಳಿಸಿಕೊಳ್ಬಹುದು, 6 ಪ್ಲೇಯರ್ ಗಳನ್ನ ರಿಟೈನ್ ಮಾಡಿಕೊಳ್ಳಬಹುದು. 5 ಜನ ರಿಟೈನ್ ಮಾಡ್ಕೊಂಡ್ರೆ ಒಬ್ಬ ಪ್ಲೇಯರ್ ಇಲ್ಲಿ RTM ಆಗ್ತಾರೆ, ಅಂದ್ರೆ ರೈಟ್ ಟು ಮ್ಯಾಚ್ ಆಗ್ತಾರೆ. ಹಾಗಾಗಿನೇ 6 ಜನ ಒಟ್ಟಾರೆಯಾಗಿ ಇಲ್ಲಿ ನಾವು ರಿಟೈನ್ ಮಾಡಿಕೊಳ್ಳಬಹುದು ಅಂತ ಹೇಳಿ ಫ್ರಾಂಚೈಸಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ IPL ಮ್ಯಾನೇಜ್ಮೆಂಟ್. ಇದರ ಜೊತೆಗೆ ಎಲ್ಲಾ ಫ್ಯಾನ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಅಂದ್ರೆ 6 ಜನರನ್ನ ಉಳಿಸ್ಕೊಳ್ಬಹುದು, ಇಲ್ಲಾಂದ್ರೆ ಇಬ್ಬರನ್ನೇ ಉಳಿಸ್ಕೊಳ್ಬಹುದು. ಆ ಟೀಮ್ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಂತ ವಿಚಾರ ಅದು. ಆದ್ರೆ ಇಲ್ಲಿ ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆ ಇದ್ದೇ ಇತ್ತು. ಎಲ್ಲಾ ಫ್ರಾಂಚೈಸಿಗಳು ಕೂಡ ಇಲ್ಲ ನಮ್ಗೆ 5 ಜನನ್ ಕೊಡಿ, 4 ಜನನ್ ಕೊಡಿ ರಿಟೈನ್, ಹಾಗೆ ಹೀಗೆ ಅಂತೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ವು. ಫೈನಲಿ 6ಕ್ಕೆ ಇಲ್ಲಿ ಓಕೆ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೀಮ್ ಅನ್ನ ಫ್ರಾಂಚೈಸಿಗಳು ತಮ್ಮಲ್ಲೇ ಉಳಿಸಿಕೊಳ್ಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ RCB ತೆಗೆದುಕೊಂಡ್ ಬಿಡೋಣ. RCB ಯಲ್ಲಿ 3ರನ್ನೇ ಉಳಿಸ್ಕೊಳ್ಳೋದು ಅಂತ ಬಂದ್ಬಿಟ್ಟಿದ್ರೆ ಬಹಳ ಕಷ್ಟ ಆಗಿ ಹೋಗ್ಬಿಡೋದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಅದ್ಭುತವಾದಂತ ಪ್ರದರ್ಶನವನ್ನ RCB ತಂಡ ನೀಡಿದೆ. ಹಾಗಾಗಿ ಈ ಬಾರಿ 6 ಜನ ಪ್ಲೇಯರ್ ಗಳನ್ನ ಉಳಿಸಿಕೊಳ್ಳೋದು ಅಂತ ಬಂದಾಗ ಸಹಜವಾಗಿ ಅವರಿಗೆ ಆಪ್ಷನ್ ಇರುತ್ತೆ, ಆರಾಮಾಗಿ ಉಳಿಸ್ಕೊಳ್ಬಹುದು ಅಂತ ಹೇಳಿ. 6 ಜನ ಯಾರ್ಯಾರು ಆಗಬಹುದು ನನ್ನ ಪ್ರಕಾರ ಅಂತ ನಾನು ಹೇಳ್ಬಿಡ್ತೀನಿ. ಮೊದಲಿಗೆ ವಿರಾಟ್ ಕೊಹ್ಲಿ, ಖಂಡಿತವಾಗಿಯೂ ವಿರಾಟ್ ಕೊಹ್ಲಿ ಅವರನ್ನ ರಿಟೈನ್ ಮಾಡಿಕೊಳ್ಳುತ್ತೆ ನಮ್ಮ RCB ತಂಡ. ಅದಾದ ನಂತರ ರಜತ್ ಪಟಿದಾರ್, ಯುವ ಬ್ಯಾಟರ್ ರಜತ್ ಪಟಿದಾರ್ ಅವರಿಗೆ ಹೋಗ್ತಾರೆ, ಖಂಡಿತವಾಗಿ ಅವ್ರನ್ನ ರಿಟೈನ್ ಮಾಡ್ಕೊಳ್ತಾರೆ. ಮೊಹಮ್ಮದ್ ಸಿರಾಜ್ ಅಂತ ಹೇಳ್ತಾ ಇದ್ದಾರೆ, ಬಟ್ ನನಗೇನೋ ಇಷ್ಟ ಇಲ್ಲ. ಬಿಕಾಸ್ ಯಶ್ ದಯಾಳ್ ಅಂತ ಒಳ್ಳೆ ಬೌಲರ್ ಇದ್ದಾರೆ, ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅನ್ನೋ ಒಳ್ಳೆ ಬೌಲರ್ ಇದ್ದಾರೆ. ಹಾಗಾಗಿನೇ ಇವರಿಬ್ಬರಿಗೆ ಹೋಲಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸಿರಾಜ್ ಬೇಡ ಅಂತ ಅನಿಸುತ್ತೆ. ಬಟ್ ಸಿರಾಜ್ ಸೀನಿಯರ್ ಆಗಿರೋದ್ರಿಂದ ಜೊತೆಗೆ ತಂಡಕ್ಕೂ ಕೂಡ ಒಬ್ಬ ಒಳ್ಳೆಯ ಬೌಲರ್, ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇದೆ ಸಿರಾಜ್ ಅವರನ್ನ. ಅದಾದ ನಂತರ ಯಾಕೆ ಅಂತ ಅಂದ್ರೆ ತಂಡಕ್ಕೆ ಬಹಳಷ್ಟು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಿರಾಜ್, ಹಾಗಾಗಿನೇ ಅವ್ರನ್ನ ಉಳಿಸ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು 4ನೇದಾಗಿ ಬಹಳ ಪ್ರಮುಖವಾಗಿ ಒಬ್ಬ ಫಾರಿನ್ ಆಟಗಾರ, ಅದು ಬೇರೆ ಯಾರು ಅಲ್ಲ, ವಿಲ್ ಜಾಕ್ಸ್ ಶತಕ ವೀರ ವಿಲ್ ಜಾಕ್ಸ್ ಅವರನ್ನ ಉಳಿಸ್ಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇದ್ದೇ ಇದೆ. ಏನು ಮತ್ಯಾರು ಇನ್ನಿಬ್ರು ಆಟಗಾರರು ಬೇಕಾಗ್ತಾರೆ ಬಹಳ ಪ್ರಮುಖವಾಗಿ. ಹಾಗಾದ್ರೆ ಇನ್ನಿಬ್ಬರು ಆಟಗಾರರು ಯಾರು, ಉಳಿಸಿಕೊಳ್ಳುವಂತ ಆಟಗಾರರು? ಹಾಗಾದ್ರೆ ಆಲ್ರೌಂಡರ್ ಸ್ವಪ್ನಿಲ್ ಸಿಂಗ್ ಅವರನ್ನ ಏನಾದ್ರೂ ಉಳಿಸ್ಕೊಳ್ಳುತ್ತಾ? ನನ್ನ ಪ್ರಕಾರ ಸ್ವಪ್ನಿಲ್ ಸಿಂಗ್ ಅವರನ್ನ ಉಳಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಅನ್ಕ್ಯಾಪ್ಡ್ ಪ್ಲೇಯರ್, ಹಾಗಾಗಿ ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನ ಉಳಿಸ್ಕೊಳ್ಬಹುದು ಅಂತ ಹೇಳಿ ಇಲ್ಲಿ ಹೇಳಿಬಿಟ್ಟಿದೆ BCCI. ಇದರ ಜೊತೆಗೆ ಇನ್ನೊಬ್ಬ ರೈಟ್ ಟು ಮ್ಯಾಚ್ ಅಂತ ಹೇಳಿ ಇನ್ನೊಬ್ಬ ಪ್ಲೇಯರ್ ಅನ್ನ ನಾವು ಉಳಿಸ್ಕೊಳ್ಬಹುದು. ಹಾಗಾದ್ರೆ ಯಾರನ್ನ ಉಳಿಸ್ಕೊಳ್ಳುತ್ತೆ RCB 6ನೇ ಪ್ಲೇಯರ್ ಆಗಿ? ನೀವು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಅಂತೂ ಈಗಾಗಲೇ 5 ಜನರನ್ನ ಹೇಳ್ಬಿಟ್ಟಿದೀನಿ, ಆದ್ರೆ 6ನೇ ಪ್ಲೇಯರ್ ಯಾರಾಗಬಹುದು ನಿಮ್ಮ ಪ್ರಕಾರ? ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.